ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಕೃಷಿ ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೀವೇನಾದರೂ GKVK ಅಥವಾ ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ ಕಡೆ ಏನಾದರೂ ಹೋಗಿದರೆ ವಿದ್ಯಾರ್ಥಿಗಳು ಅವರ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಪರೀಕ್ಷೆಗಳಿದ್ದರೂ ಕೂಡ ರೋಡ್ಗಿಳಿದು ಬಿಸಿಲಲ್ಲಿ ಹೋರಾಟ ಮಾಡೋದನ್ನ ನೀವು ನೋಡಿರ್ತೀರ. AO ಮತ್ತು AAO ಅಂತ ಏನು ಕರಿತೀವಿ, ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ಅಧಿಕಾರಿ ಹುದ್ದೆಗಳಿಗೆ BE ಬಯೋಟೆಕ್ನಾಲಜಿ ಅವರನ್ನು ಎಲಿಜಿಬಿಲಿಟಿ ಕೊಟ್ಟು ಅವರಿಗೆ ಸುಮಾರು 15% ಹುದ್ದೆಗಳಿಗೆ ಅವ್ರಿಗೆ ಮೀಸಲಾಗಿಟ್ಟಿದೆ. ಇದು ಒಂದು ರೀತಿ ಅನ್ಯಾಯ ಅನಿಸುತ್ತೆ. ಯಾಕೆಪ್ಪ ಅಂದರೆ ಈ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಕೃಷಿ ಸಂಬಂಧಿತ ಕೋರ್ಸ್ಗಳನ್ನು ಓದಿಲ್ಲ. ಎಂಟಾಮಲಜಿ, ಪೆಥಾಲಜಿ, ಎಕ್ಸ್ಟೆನ್ಷನ್ ಅಂದರೆ ಕೃಷಿ ವಿಸ್ತರಣೆ, ಈ ರೀತಿ ಯಾವ ಕೋರ್ಸ್ಗಳನ್ನು ಓದದೆ ಅವ್ರಿಗೆ ಎಲಿಜಿಬಿಲಿಟಿ ಕೊಟ್ಟಿರೋದು ಯಾವುದೋ ರೀತಿಯಾದಂತಹ ಒಂದು ಬೇರೆ ಬೇರೆ ಯೋಜನೆಗಳನ್ನು ಇಟ್ಕೊಂಡು ಕೊಟ್ಟಿದೆ ಅಂತ ಅನಿಸುತ್ತೆ. ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಯೋಜನೆಗಳು. ಇತ್ತೀಚೆಗೆ PSI ಸ್ಕ್ಯಾಮ್ ಒಂದಾಯಿತು. ಆ ರೀತಿ ಏನಾದರೂ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದರೆ ಏನಾದರೂ ಮಾಡ್ಬೋದು ಅಂತ ಏನಾದರೂ ಗಮನದಲ್ಲಿ ಇಟ್ಕೊಂಡಿದೆಯೋ ಅಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಸ್ಟೇಟ್ಗಳಲ್ಲಿ ಎಲ್ಲಿ ಕೂಡ ಕೃಷಿ ಪದವಿ ಅಥವಾ ಕೃಷಿ ಸಂಬಂಧಿತ ಪದವಿ ವಿದ್ಯಾರ್ಥಿಗಳನ್ನು ಬಿಟ್ಟು ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕೊಟ್ಟಿಲ್ಲ. ಇಲ್ಲಿ ಯಾಕೆ ಈ ರೀತಿ ಮಾಡಿದೆ